ಪ್ರತಿಯೊಬ್ಬರ ಜೀವನದಲ್ಲಿ ಅಣ್ಣ ತಮ್ಮರ ಒಂದು ಪಾತ್ರ ಬಹಳ ದೊಡ್ಡದು. ಸಂಸಾರದ ಮೇಲೆ ಜಗಳ ಬರ್ತಾವ. ಒಂದು ವೇಳೆ ಜಗಳ ಬಂದರೂ ಕೂಡ ಆ ಜಗಳವನ್ನೆಲ್ಲ ಮರೆತು ಆ ಕ್ಷಣನೇ ಇಬ್ಬರು ಒಂದಾಗಿ ಜೀವನ ನಡೆಸಬೇಕು. ಒಂದೇ ತಾಯಿ ಗರ್ಭದಲ್ಲಿ ಹುಟ್ಟಿರ್ತಕ್ಕಂಥ ಅಣ್ಣ ತಮ್ಮಂದರು ಕೆಲವು ಸಂಸಾರಗಳಲ್ಲಿ ನಾವು ನೋಡ್ತಿರ್ತೀವಿ. ಅಣ್ಣ ಮಾತಾಡಿದ್ರೆ ತಮ್ಮ ಮಾತಾಡಲ್ಲ, ತಮ್ಮ ಮಾತಾಡಿದ್ರೆ ಅಣ್ಣ ಮಾತಾಡಲ್ಲ. ಯಾಕೆ ಬೇಕ್ರಿ ಈ ವೈರತ್ವ? ಏನು ಮಾಡ್ದಂಗೆ ಆಗ್ತದೆ? ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಆಸ್ತಿ ಪಾಸ್ತಿ ಹಣ ಅಂತಸ್ತು ಏನೆಲ್ಲ ಗಳಿದ್ರು ನಾವು ಇಲ್ಲೇ ಬಿಟ್ಟು ಹೋಗಬೇಕು ಒಂದಿನ ಅಂತ ಎಲ್ಲರಿಗೂ ಗೊತ್ತು. ಆದರೂ ಕೂಡ ಆ ವೈರತ್ವ ಯಾಕೆ ಬೇಕ್ರಿ? ಹೀಗಾಗಿ ಅಣ್ಣ ತಮ್ಮಂದರು ಭಾಳ ಸುಖ ಸಂತೋಷದಿಂದ ಜೀವನ ನಡೆಸಬೇಕು. ಏನೇ ಸಮಸ್ಯೆ ಎದುರಾದರೂ ಕೂಡ. ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ರಾಮಾಯಣದಲ್ಲಿ ಬರ್ತಕ್ಕಂಥ ರಾವಣ ಬಹಳ ದೊಡ್ಡ ತಪಸ್ವಿ, ದೊಡ್ಡ ರಾಜ. ಆ ರಾವಣನ ಒಂದು ಕೆಲವು ತಪ್ಪು ಕೆಲಸಗಳನ್ನು ನೋಡಿ ತಮ್ಮ ಅವನಿಂದ ಬಿಟ್ಟು ಹೋದ. ಏನಾಯಿತು ಮುಂದೆ? ಹೀನಾಯವಾಗಿ ರಾಮನ ಕೈಯಲ್ಲಿ ಸತ್ತು ಹೋದ. ಅದೇ ರಾಮ ಲಕ್ಷ್ಮಣ ಎಷ್ಟು ಪ್ರೀತಿಯಿಂದ ಎಷ್ಟು ಭಕ್ತಿಯಿಂದ ಇದ್ದರು ಅವರು ಅಣ್ಣ ತಮ್ಮಂದರು. ಒಬ್ಬರನ್ನ ಬಿಟ್ಟು ಒಬ್ಬರು ಇರ್ತಿರಲಿಲ್ಲ. ಅಣ್ಣ ವನವಾಸಕ್ಕೆ ಹೋಗ್ತಿದ್ದಾನಂದರೆ ತಮ್ಮ ನಾನು ಕೂಡ ಬರ್ತೀನಿ ಅಣ್ಣ ಅಂತಂದು ಲಕ್ಷ್ಮಣ ಕೂಡ ಬಂದ. ಇದು ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಕ್ಕಂಥ ಒಂದು ಮನೋಭಾವ ಅಣ್ಣನಿಗೆ ಆಗಲಿ ತಮ್ಮನಿಗಾಗಲಿ ಇರಬೇಕು. ಅವರಿಬ್ಬರು ಒಂದಾದ್ರೆ ಈ ಜಗತ್ತೇ ಗೆಲ್ಲಬಹುದು. ಯಾಕಂತಂದರೆ ಒಂದೊಂದು ಮನೆಯಲ್ಲಿ ನಾವು ನೋಡಿದಾಗ ಅಣ್ಣ ತಮ್ಮರ ಸಂಬಂಧ ಎಷ್ಟು ಕೆಟ್ಟದಾಗಿರ್ತದೆ. ಒಂದೇ ಮನೆಯಲ್ಲಿ ಇರ್ತಾರೆ, ಆದರೂ ಕೂಡ ಒಬ್ರಿಗೊಬ್ಬರು ಮಾತಾಡಲ್ಲ ಮತ್ತು ಬೇರೆ ಆಗ್ತಾರೆ. ತಂದೆ ತಾಯಿಗಳಿಗೆ ಕೂಡ ಬೇರೆ ಹಾಕ್ತಾರೆ. ಇದು ಸಂಸಾರ. ಅದಕ್ಕಾಗಿ ಅಣ್ಣ ತಮ್ಮಂದಿರು ಹೆಂಗಿರ್ಬೇಕಪ್ಪ ಅಂದ್ರೆ ಎಷ್ಟೇ ಜಗಳಗಳು ಬಂದರೂ ಆ ಕ್ಷಣನೇ ಮರೆತು ಅಣ್ಣ ತಮ್ಮಂದರು ಬಹಳ ಸುಖ ಸಂತೋಷದಿಂದ ಇರಬೇಕು. ಅಣ್ಣನಿಗೆ ನಮ್ಮ ತಮ್ಮ ಇದ್ದಾನೆ ಅಂತ ಒಂದು ಧೈರ್ಯ ಇರ್ತದೆ, ತಮ್ಮನಿಗೆ ನಮ್ಮ ಅಣ್ಣ ಇದ್ದಾನೆ ಅಂತ ಧೈರ್ಯ ಇರ್ತದೆ. ಅದಕ್ಕಾಗಿ ಅಣ್ಣ ತಮ್ಮಂದರು ಬಹಳ ಸಂತೋಷದಿಂದ ಸುಖವಾಗಿ ಜೀವನ ನಡೆಸಬೇಕು. ಅಂದಾಗ ಮಾತ್ರ ನಮ್ಮ ಜೀವನಕ್ಕೆ ಒಂದು ಬೆಲೆ ಸಿಗ್ತದೆ. ರಾಮ ಲಕ್ಷ್ಮಣನಂಗಿರಬೇಕು ನೋಡ್ರಿ. ಅವ್ರು ಹೆಂಗಿದ್ರು, ಜೀವನ ಹೆಂಗೆ ಮಾಡಿದ್ರು, ರಾಮ ಲಕ್ಷ್ಮಣನಂತೆ ಇರಬೇಕು ಅಣ್ಣ ತಮ್ಮಂದ್ರ ಹಂಗೆ. ಅಣ್ಣ ತಮ್ಮಂದರು ಇದ್ರೆ ರಾಮ ಲಕ್ಷ್ಮಣನಂತೆ ಇರಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ಎಷ್ಟೇ ಒಂದು ಜಗಳ ತಂಟೆಗಳು ಬಂದರೂ ಕೂಡ ಅದನ್ನೆಲ್ಲ ನೋವು ಮರೆತು ಅಣ್ಣ ತಮ್ಮಂದಿರು ಸುಖ ಸಂತೋಷದಿಂದ ಜೀವನ ನಡೆಸಬೇಕು. ಹೆಣ್ಮಕ್ಳ ಕಡೆಯಿಂದ ಎಷ್ಟೇ ಜಗಳಗಳು ಕೂಡ ಬಂದರೂ ಕೂಡ ಅವನ್ನೆಲ್ಲ ಸರಿಪಡಿಸ್ಕೊಂಡು ಅಣ್ಣ ತಮ್ಮಂದರು ಬಹಳ ಸುಖ ಸಂತೋಷದಿಂದ ಇರಬೇಕು. ಅಣ್ಣ ತಮ್ಮಂದರ ಒಂದು ಸಂಬಂಧ ಭಾಳ ಪವಿತ್ರವಾಗಿರ್ತಕ್ಕಂಥದ್ದು. ಆ ಪವಿತ್ರತೆಯನ್ನು ನಾವು ಅರ್ಥಕೊಳ್ಬೇಕು.